ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡ್ರೈ ಫ್ರೂಟ್ಸಿಂದ ಉಂಡೆ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ. ಒಣ 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 ಬಾದಾಮಿ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಕಪ್ಪಿನಗಿಂತ ಸ್ವಲ್ಪ ಕಮ್ಮಿ ಅಕ್ರೋಟ್ ಅಂತಾರಲ್ಲ, ವಾಲ್ನಟ್ಟು, ಅದನ್ನು ತೊಗೊಂಡಿದ್ದೀನಿ. ವಾಲ್ನಟ್ಟು, ಬಾದಾಮಿ, ಆಲ್ಮಂಡು, ವಾಲ್ನಟ್ಟು ಆಯಿತು. ಈಗ ಪಿಸ್ತಾನ ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಾನು ಅರ್ಧ ಕಪ್ನಷ್ಟು ಪಿಸ್ತಾನ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ರೈಸಿನ್ಸ್, ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ, ಅದನ್ನು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜಗಳನ್ನ, ಒಣಗಿಸಿರೋ ಬೀಜಗಳು, ಅದನ್ನು ತೊಗೊಂಡಿದ್ದೀನಿ. ಮತ್ತು ನಾನು 1 ಕಪ್ನಷ್ಟು ಸುಮಾರು ಒಂದು 15-16 ಆಗುತ್ತೆ ಖರ್ಜೂರ, ಇದು ಹಸಿ ಖರ್ಜೂರ ಇರುತ್ತಲ್ಲ, ಹಸಿ ಖರ್ಜೂರನ ತೊಗೊಂಡಿದ್ದೀನಿ. ಒಂದು 15 ಒಂದು 20 ಬೇಕಾದರೂ ಹಾಕ್ಕೋಬೋದು. ಹಸಿ ಖರ್ಜೂರ ತೊಗೊಂಡಿದ್ದೀನಿ. ಹಸಿ ಖರ್ಜೂರನೇ ಹಾಕ್ಕೋಬೇಕು ಇದಕ್ಕೆ. ಒಣ ಖರ್ಜೂರ ಬೇಕಿದ್ರೆ ಸಣ್ಣಗೆ ಚೂರು ಮಾಡಿ ಹಾಕ್ಕೋಬೋದು, ಅದನ್ನು ಇಟ್ಕೋಬೋದು. ಬಟ್ ಹಸಿ ಖರ್ಜೂರ ಇದಕ್ಕೆ ಮಸ್ಟ್ ಹಾಕಲೇಬೇಕು. ಮತ್ತು ಇದು ಓಟ್ಸ್ ಇರುತ್ತಲ್ಲ, ಓಟ್ಸನ್ನು 2 ಕಪ್ನಷ್ಟು ತೊಗೊಂಡಿದ್ದೀನಿ ನಾನು. ಓಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು 2 ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾಶ್ಯೂ ಅಂತಾರಲ್ಲ, ಗೋಡಂಬಿ, ಅದನ್ನು ಬೇಕಾದ್ರೆ ತೊಗೋಬೋದು. ನಾನು ತೊಗೊಂಡಿಲ್ಲ ಇದರಲ್ಲಿ. ಗೋಡಂಬಿ ತೊಗೋಬೋದು. ಆಮೇಲೆ ಇದು ಒಣಗಿರೋ ಅಂಜೀರ ಇರುತ್ತಲ್ಲ, ಅದನ್ನು ತೊಗೋಬೋದು. ಆಮೇಲೆ ಕೊಬ್ಬರಿ ತುರಿ ಇರುತ್ತಲ್ಲ, ಅದನ್ನು ತೊಗೋಬೋದು. ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ, ಪೌಡ್ರ್ ಅಂತ ಸಿಗುತ್ತೆ, ಅದನ್ನು ತೊಗೋಬೋದು. ನಾನೀಗ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸಣ್ಣ ಬೆಂಕಿ ಮೇಲೆ ಹುರ್ಕೋತಾ ಇದ್ದೀನಿ. ಇದು ಸಪ್ರೇಟಾಗಿ ಬೇಕಿದ್ರೂ ಹುರ್ಕೋಬೋದು. ನಾನು ಸ್ವಲ್ಪ ಇರೋದ್ರಿಂದ ನನಗೆ ಒಟ್ಟಿಗೆ ಎಲ್ಲನೂ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು ದ್ರಾಕ್ಷಿ ಮಾತ್ರ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ದ್ರಾಕ್ಷಿ, ಖರ್ಜೂರ ಇದು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಇದು ಒಟ್ಸು ಅಷ್ಟು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಎಲ್ಲ ಒಟ್ಟಿಗೆ ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು, ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಆಮೇಲೆ ಇದು ದ್ರಾಕ್ಷಿ ಇವಾಗ ಹುರ್ಕೋತಾ ಇದ್ದೀನಿ ನೋಡಿ, ಒಣ ದ್ರಾಕ್ಷಿ ಅಂತಾರಲ್ಲ ಅದು. ನಿಮ್ಗೆ ಗೋಡಂಬಿ ಬೇಕಾದ್ರೂ ತೊಗೋಬೋದು, ನಾನು ತೊಗೊಂಡಿಲ್ಲ ಇಲ್ಲಿ. ಈಗ ಓಟ್ಸನ್ನು ನೋಡಿ ಹಾಕ್ಕೋತಾ ಇದ್ದೀನಿ. ಇದು ಒಣ ಅಂಜೀರು ಇರುತ್ತಲ್ಲ, ಅದನ್ನು ತೊಗೋಬೋದು, ಒಣಗಿಸಿರೋ ಅಂಜೀರು. ಮತ್ತು ಕೊಬ್ಬರಿ ಪುಡಿನೂ ತೊಗೋಬೋದು. ಕೊಬ್ಬರಿ ಪುಡಿ ನಾನು ಹಾಕ್ಕೊಂಡಿಲ್ಲ ಇದರಲ್ಲಿ, ಬಟ್ ನಾನು ಒಂದೊಂದು ಸರ್ತಿ ಮಾಡ್ಬೇಕಾದ್ರೆ ಹಾಕ್ಕೋತೀನಿ. ಈ ಸರ್ತಿ ತೋರಿಸಿಲ್ಲ ನಾನು ಇದರಲ್ಲಿ. ಈಗ ಖರ್ಜೂರನ ಸಣ್ಣ ಬೆಂಕಿ ಮೇಲೆ ಹುರ್ಕೋತಾ ಇದ್ದೀನಿ. ಇದು ತುಪ್ಪದಲ್ಲೇ ಹುರ್ಕೊಳ್ಬೇಕು, ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದು ನಮಗೆ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದಿನ ಒಂದೊಂದು ಉಂಡೆ ತಿನ್ಕೊಂಡು ಬಂದರೆ ಶಕ್ತಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಮಕ್ಕಳಿಗೆ ಹೆಚ್ಚಾಗಿ ಕೊಡ್ತಾರೆ. ಮತ್ತು ವಯಸ್ಸಾದವ್ರಿಗೂ ಅದು ಒಳ್ಳೆಯದೇನೆ. ಈ ಥರ ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡು ದಿನ ಒಂದೊಂದು ಉಂಡೆನ ಬೆಳಿಗ್ಗೆ 1 ಲೋಟ ಹಾಲು, ಇದು ಉಂಡೆ ತಿನ್ಕೊಂಡ್ಬಿಟ್ರೆ ಸುಮಾರು 1 ತಿಂಗಳು ತಿನ್ಕೊಂಡ್ಬಿಟ್ರು ಸಾಕು, ಒಂಥರ ಒಳ್ಳೆ ಶಕ್ತಿ ಬಂದಂಗೆ ಆಗುತ್ತೆ. ಯಾವಾಗಲೂ ತಿಂತಾ ಇರ್ಬೋದು ಇದನ್ನು, ಏನು ತೊಂದರೆ ಇಲ್ಲ. ಇದು ಇವಾಗ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಲಿಸ್ಕೋಬೇಕು, ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಖರ್ಜೂರ ಇದು ಎಲ್ಲ ತಾಗಬೇಕು. ಇದಕ್ಕೇನು ಬೆಲ್ಲ, ಸಕ್ಕರೆ ಏನೂ ಹಾಕೋದಿಲ್ಲ. ಬರೀ ಇದು ಖರ್ಜೂರ ಮತ್ತು ರೈಸಿನ್ಸ್ ಹಾಕ್ತೀವಲ್ಲ, ಇದ್ರಲ್ಲೇ ಉಂಡೆನ ಕಟ್ಕೋಬೋದು. ಈ ಥರ ನೋಡಿ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಂಡ್ರೆ ದಿನ ಒಂದೊಂದು ಉಂಡೆನ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದ ಮೇಲೆ ತಿನ್ಕೋಬೋದು. ಹಾಲು ಕುಡಿಬೇಕಾದ್ರೂ, ಕಾಫಿ ಕುಡಿಬೇಕಾದ್ರೂ ತಿನ್ಕೋಬೋದು. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನಮಗೆ ಸ್ವಲ್ಪ ಕಟ್ಟೋದಕ್ಕೆ ತೊಂದರೆ ಆಯಿತು ಅಂತಂದರೆ, ಉಂಡೆ ಕಟ್ಟೋದಕ್ಕೆ ಇನ್ನೊಂದು ಸ್ವಲ್ಪ ಇದು ಖರ್ಜೂರ, ವೆಟ್ ಖರ್ಜೂರ ಇರುತ್ತಲ್ಲ, ಹಸಿ ಖರ್ಜೂರ, ಅದನ್ನು ಹಸಿ ಖರ್ಜೂರನ ಮತ್ತೆ ಒಂದು ಸ್ವಲ್ಪ ಈ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಮತ್ತೆ ಒಂದು ಸರ್ತಿ ಮಿಕ್ಸಿನಲ್ಲಿ ಹಾಕ್ಕೊಂಡ್ಬಿಟ್ಟು ಅದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಇಟ್ಕೊಂಡ್ರೆ ಅದು ಉಂಡೆ ಕಟ್ಟಕ್ಕೆ ಬರುತ್ತೆ. ನನಗೆ ಇದು ಕರೆಕ್ಟಾಗಿ ಆಗಿದೆ. ನಾನು ಒಂದು 15-20 ಹಾಕಿದ್ದೆ, ಕರೆಕ್ಟಾಗಿ ಆಗಿದೆ. ಬೇಕಾದ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಇನ್ನೊಂದು 5 ಖರ್ಜೂರನ
ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ಕಟ್ಕೋಬೋದು. ನೋಡಿ ಇದು ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಒಳ್ಳೆ ಹೆಲ್ತ್ಗೂ ಒಳ್ಳೆಯದು. ಥ್ಯಾಂಕ್ ಯು. ಧನ್ಯವಾದಗಳು.